ಏನ್ ಓದಿದಿರಿ? ಸೆಕೆಂಡ್ PUC ಮೇಡಮ್. PUC ಓದಿದಿರಿ ಅಥವಾ ಡಿಗ್ರಿ ಮಾಡಿರ್ತೀರಿ, ಇಂಜಿನಿಯರ್ ಏನೋ ಮಾಡ್ಕೊಂಡಿರ್ತೀರಿ, ಇಲ್ಲಿ ಯಾಕೆ ಹಸಾಗಿಸ ಮುಸ್ರೆ ತಿಕ್ಕೊಂಡಿರ್ತೀರಿ ಸಗಣಿ ಎತ್ಕೊಂಡು? ಬೆಂಗಳೂರು ಮಾಡ್ತೀವಿ ಬಿಡದಿನ ಇನ್ನೊಂದ್ಸಲ ಚಿಕ್ಕ ಬೆಂಗಳೂರು ಮಾಡ್ತೀವಿ, ಅಲ್ಲಿಗೆ ಬರ್ರಿ ಕೆಲಸ ಮಾಡ್ಕೊಂಡಿರ್ರಿ ಅಂತಾರೆ. ಯಾವುದು ಬೇಡ ಮೇಡಮ್, ನಮಗೆ ಇದೇ ಸಾಕು, ನಮ್ಗೆ ಹೊಸನೇ ಸಾಕು. ಹೊಸ ಒಂದು ಕಂಪ್ನಿಗೆ ಬರ್ರಿ ಮೇಡಮ್, ಒಂದು 6 ತಿಂಗಳು ಇಡ್ಸ್ಕೊತಾರೆ, ತೆಗೆದಾಕ್ಬಿಡ್ತಾರೆ. 10,000 12,000 ಕೊಡ್ತಾರೆ. ಹೊಸ ಆದರೆ ನಮ್ಗೆ ಒಂದು ತಿಂಗಳಿಗಿಲ್ಲ ಮೇಡಮ್, ಹಾಲಲ್ಲಿ 150 ಲೀಟ್ರ್ ಆಗುತ್ತೆ. ಎಷ್ಟು ಲೀಟ್ರಿಗೆ ಎಷ್ಟು ಕೊಡ್ತಾ ಇದಾರೆ ಇವಾಗ? 33 ರೂಪಾಯಿ ಪ್ಯಾಟ್ ಬಂದಾಗ ಮೇಡಮ್. 33 ರೂಪಾಯಿ ಲೀಟ್ರಿಗೆ. ಬನ್ನಿ ಸರ್ ಈ ಕಡೆಗೆ ಬರ್ರಿ. ನೀವು ಕೊಡ್ತಾರೆ ಮೇಡಮ್. ತಿಂಗಳಿಗೆ ಇಲ್ಲ ಆದ್ರೂ 1.5 ಲಕ್ಷ ಸಂಪಾದನೆ ಮಾಡ್ತೀವಿ. ಹೊಸ ಸಾಕೊಂಡು 1.5 ಲಕ್ಷ 150 ಲೀಟರ್ ಹಾಲು ಹಾಕ್ತೀವಿ ನಾವು. 50,000 ಹೋದ್ರು 1 ಲಕ್ಷ ಉಳ್ಕೊತದೆ ನಮ್ಮ ಭೂಮಿಲಿ. ಖರ್ಚು ಒಂದು 50,000 ಹೋಗ್ತದ ಹಸಿಂದು, ಹೋಗುತ್ತೆ. 1 ಲಕ್ಷ ಉಳಿಸ್ತೀರಿ. 1 ಲಕ್ಷ ಉಳಿಸ್ತೀವಿ. 3 ಎಕರೆಲಿ 200 ಸಸಿ ತೆಂಗು ಸಸಿ ಹಾಕಿದೀವಿ. ಅದ್ರಲ್ಲಿ ಇಲ್ಲಾಂದ್ರೆ 2 ತಿಂಗಳಿಗೆ 40,000 ಬರ್ತದೆ ನಮ್ಗೆ ಎಳ್ನೀರಲ್ಲಿ. ಈ ಭೂಮಿ ಬಿಟ್ಟು ಎಲ್ಲಿ ಹೋಗೋಣ ನಾವು? ಅಲ್ಲಿ ಬೆಂಗಳೂರಿಗೆ ಹೋಗಿ 10,000 20,000ಕ್ಕೆ ಕೈ ಚಾಚಬೇಕಾ? ಬೇಕಾಗಿಲ್ಲ ನಮ್ಗೆ, ಭೂಮಿ ಕೊಡೋದಿಲ್ಲ ನಾವು, ಯಾವ್ದೇ ಕಾರಣಕ್ಕೂ ಭೂಮಿ ಕೊಡೋದಿಲ್ಲ ನಾವು. ಕೊಡ್ಲಿಲ್ಲ ಅಂತ ಈಗ ಅವ್ರು ಇನ್ನೊಂದ್ ಏನಂತ ಇದಾರೆ ಅಂದ್ರೆ, ನೀವುಗಳು ಮಾತ್ರ ಒಪ್ಕೊಂಡಿಲ್ಲ, ಉಳ್ದವ್ರೆಲ್ಲ ಒಪ್ಕೊಂಡವ್ರೆ ಅಂತ. ಯಾರಿಲ್ಲ ಮೇಡಮ್, ಯಾರು ಒಪ್ಲಿಲ್ಲ. ನಮ್ಮ ಜನ ಎಲ್ಲ ವ್ಯವಸಾಯ ಮೇಡಮ್, ಮಾಡೋದು. 10 ಜನ 12 ಜನ ಮಾಡ್ತಾ ಕೆಲಸ ಇದ್ ಮಾಡ್ತಾವ್ರ ರೈತರು. 100ರಲ್ಲಿ 80 ಜನ ಒಪ್ಕೊಂಡಿದ್ದಾರೆ, 20 ಜನ ಆಟ ಆಡ್ತಾ ಇದಾರೆ, ನಾವ್ ಒಪ್ಪಿಸ್ತೀವಿ ಅವ್ರನ್ನ ಅಂತಾರೆ. ಇಲ್ಲ ಮೇಡಮ್, ಯಾರು ಒಪ್ಕೊಳ್ಳಿಲ್ಲ ಮೇಡಮ್. ಸುತ್ತಮುತ್ತ ಎಲ್ಲ ಮೇಡಮ್ 80 ಜನ ಯಾರು ಒಪ್ಕೊಳ್ಳಿಲ್ಲ ಮೇಡಮ್, ಎಲ್ಲ ಸುಳ್ಳು ಮಾತಿದ್ದು. ಭೂಮಿ ಕೊಡ ಈ ಕಡೆ ನೋಡಿ, ಭೂಮಿ ಕೊಡಲ್ಲ ಮೇಡಮ್, ಯಾವ್ದೇ ಕಾರಣಕ್ಕೂ ಭೂಮಿ ಕೊಡಲ್ಲ ಮೇಡಮ್. ಆಮೇಲೆ ನಾನ್ ನೋಡ್ತಿರಂಗೆಲ್ಲ ಹಸಿರೇ ಇರೋದು, ಬರಡು ಭೂಮಿ ಇದು, ನೀರಿಲ್ಲ, ಬೆಂಗಳೂರು ಬಂದ್ ನೋಡ್ಲಿ ಮೇಡಮ್, ಒಂದಿನ ಬಂದು ಎಲ್ಲ ಸುತ್ತ ಹಳ್ಳಿ ಒಳಗೆ ಬಂದು ಭೇಟಿ ಕೊಡ್ಲಿ ಮೇಡಮ್. ಅಲ್ಲ ಸರ್, ನಾನು ಕೇಳೋದು ಈಗ CM ಮತ್ತೊಬ್ರು ಯಾರೋ ಏನೋ ಹೇಳ್ಬಿಡ್ತಾರೆ, ನೀವು ವೋಟ್ ಹಾಕಿದವ್ರು ಬಂದು ನಿಮ್ಮನ್ನ ಕನ್ವಿನ್ಸ್ ಮಾಡ್ಬೇಕಲ್ವಾ, ಸಮಾಧಾನ ಮಾಡ್ಬೇಕಲ್ವಾ, ಏನಾಯ್ತು ಅಂತ ಕೇಳ್ಬೇಕಲ್ವಾ? ಬಂದಿಲ್ಲ ಮೇಡಮ್. ಯಾವಾಗ ನೀವು ನೋಡಿರೋದು, ಯಾವಾಗ ಅವ್ರನ್ನ ಲಾಸ್ಟಿಗೆ? ಸರ್ ನೋಡೇ ಇಲ್ಲ, ಅವ್ರನ್ನ ಮುಖ್ಯಮಂತ್ರಿ ಆಗಿರೋರು. ಇಲ್ಲ ಮೇಡಮ್. ನಿಮ್ಮ MLA ವೋಟ್ ಹಾಕಿರ್ತೀರಲ್ಲ ನೀವು? ನೋಡೇ ಇಲ್ಲ ಮೇಡಮ್, ಸುತ್ತ ಬಂದು ಭೇಟಿ ಕೊಡಿ. ಮತ್ತೆ ಅವ್ರು ಬರಲ್ಲ, ನೋಡಲ್ಲ, ಇಲ್ಲಿ ಕುತ್ಕೊಂಡು ಯಾರೋ ನಾವು ನೋಟಿಸ್ ಕೊಡ್ತೀವಿ, ದುಡ್ಡು ಕೊಡ್ತೀವಿ ಅಂದ್ರೆ ಹೆಂಗೆ? ನೋಡೇ ಹೇಳ್ತಾವ್ರ ಮೇಡಮ್, ಅಲ್ಲಿ ಯಾರು ಇಲ್ಲಿ ಬಂದು ವ್ಯವಸಾಯ ಮಾಡ್ತಾರದು ಹಿಂಗೈತೆ, ಏನು ಬೆಳೆ ಏನ್ ಬೆಳೆ ಹಾಕವ್ರೆ ಏನು ಚೆಕ್ ಮಾಡಿಲ್ಲ ಮೇಡಮ್. ಬಂದು ಸರ್ವೆ ಗಿರ್ವೆ ಏನು ಮಾಡಿಲ್ಲ ಮೇಡಮ್. ಮನೆಗೆ ಬಂದು ಎಷ್ಟು ಜನ ಮಕ್ಳಿದಿರಿ, ಎಷ್ಟು ಎಕರೆ ಗದ್ದೆ ಐತೆ, ಎಷ್ಟು ದನ ಸಾಕಿದ್ರಿ, ಏನು ಕೇಳಿಲ್ಲ ಮೇಡಮ್. ಇದ್ದಕ್ಕಿದ್ದಾಗೆ ನೋಟಿಸ್ ಕಳಿಸ್ತಾರೆ. ಬೆಂಗಳೂರಿಗೆ ಹತ್ರ ಆಗಿ ತಪ್ಪು ಮಾಡ್ಕೊಬಿಟ್ರ ನೀವೆಲ್ಲ? ಅದೇ ತಪ್ಪಾಯ್ತು ಮೇಡಮ್, ಈಗ ಹತ್ರಾಗೆ ತಪ್ಪು ಮಾಡ್ಕೊಂಡದ್ದು. ಬೆಂಗಳೂರಿಗೆ ಹತ್ರ ಇದ್ರಿ, ಅಲ್ಲೊಂದ್ ಸ್ವಲ್ಪ ಲೋಡ್ ಜಾಸ್ತಿ ಇದೆ, ತೂಕ ನಿಮ್ಮೇಲೆ ಹಾಕ್ತೀವಿ, ಇದು ನಮ್ಮೇಲೆ ಹಾಕ್ತಿವಿ ಅಂತ ಬಂದಿರೋದು ಈಗ. ಯಾರೋ ಶುರು ಮಾಡಿದ್ರು, ಇವ್ರು ಯಾರೋ ಮುಂದುವರಿಸ್ತವ್ರೆ. MLAಗಳು ಅಂದ್ರೆ ನಿಮ್ ರಾಜಕಾರಣಿಗಳು ನಿಮ್ಮೂರಲ್ಲಿ. ಹ್ಞೂ ಮೇಡಮ್, ನಮ್ಗೇನು ಮೇಡಮ್, ದುಡ್ಡು ಗಿಡ್ಡು ಏನು ಬೇಡ, ಜಮೀನು ಉಳ್ಕೊಬಿಟ್ರೆ ಸಾಕು ಮೇಡಮ್. ಇದು ಎಂತ ಕರ್ಮ ಅಲ್ಲ, ನಿಮ್ ಜಮೀನ್ ನೀವು ಉಳಿಸ್ಕೊಳಕ್ ಹಿಂಗ್ ಕಷ್ಟ ಪಡ್ಬೇಕಲ್ಲ, ಯಾರ್ಯಾರನ್ನೋ ಕೈ ಕಾಲು ಹಿಡ್ಕೋಬೇಕಲ್ಲ. ಓಟ್ ಹಾಕ್ಬಿಟ್ಟು ಮಾಡ್ರಿ ಮೇಡಮ್ ಈ ಕೆಲಸ. ಹಸ್ಕೊಂಡು ನೋಡ್ಕೊಂಡೆ ನಂಬ್ಕೊಂಡು 150 ಲೀಟ್ರ್ ಹಾಕ್ತೀವಿ ಮೇಡಮ್. ತಿಂಗ್ಳಿಗೆ 1.5 ಲಕ್ಷ ಬರುತ್ತೆ. ಹಸ್ಗಳು 50,000 ಬಿಟ್ರು 1 ಲಕ್ಷ ಉಳಿತದೆ ಮೇಡಮ್ ತಿಂಗ್ಳಿಗೆ. ಎಳ್ನೀರು ಒಂದು 200 ಮರ ಇದೆ, 2 ಎಕರೆ ಹಾಕೊಂಡಿದೀವಿ, ಅತ್ತಲೇ ಒಂದು 50,000 ಆಗುತ್ತೆ ಮೇಡಮ್. ನನ್ಗನ್ಸಿದ್ದು ನೀವ್ ಹೇಳ್ತೀರ, ಹೊಸ ಒಂದ್ 6 ಹಸ ಕಟ್ಕೊಂಡಿದೀನಿ, 1.5 ಲಕ್ಷ ರೂಪಾಯಿ ದುಡಿತಾ ಇದೀವಿ ತಿಂಗ್ಳಿಗೆ, 12 ಹಸ, ಅದ್ರಲ್ಲಿ 6 ಹಾಲು ಕೊಡ್ತಾ ಇದಾವೆ. ಬನ್ನಿ ಈ ಕಡೆಗೆ ಬನ್ನಿ. ತಿಂಗಳಿಗೆ 1.5 ಲಕ್ಷ ದುಡಿತಾ ಇದೀರಿ ನೀವು. ಪೇಟೆಗೆ ಹೋಗಿ ಅಲ್ಲಿ ಯಾವ್ದೋ ಕಂಪ್ನಿಲಿ 10-20 ಸಾವಿರ ಕೈ ಚಾಚಬೇಕು. ಫ್ಯಾಕ್ಟ್ರಿಲಿ ಯಾವ ಕೆಲಸನೇ ಇಲ್ಲ, 15 ದಿನಕ್ಕೆ ತಗೋತಾರೆ, 15 ದಿನ ಕೆಲಸ ಇರಲ್ಲ, ಮನೆಗೆ ಕಳಿಸ್ತಾರೆ. ಏನು ಅಲ್ಲಿ 5,000 ತಗೊಂಡು ಏನು ಸಂಪಾದನೆ ಮಾಡೋದು, ಜೀವನ ಮಾಡೋದು ನಾವು? ಅಲ್ವೇ? ಅಜ್ಜ ಅಜ್ಜಿ ಅಪ್ಪ ಅಮ್ಮ ಹೆಂಡತಿ ಮಕ್ಳನ್ನ ಕರ್ಕೊಂಡು ಬೆಂಗಳೂರಲ್ಲಿ ಎಲ್ಲಿ ಮನೆ ಬಾಡಿಗೆ ತಗಂತೀರಿ, ಎಲ್ಲಿ ಕಟ್ತೀರಿ, ಎಲ್ಲಿ ಸಾಕ್ತೀರಿ? ನೆಮ್ಮದಿಯಿಂದ ಇರ್ಬೋದು ಮೇಡಮ್. ಕೆಲಸನೇ ಕೊಡಲ್ರು, ಈಗ ಕೆಲಸ ಇಲ್ಲ. ಈಗ ITI ಮಾಡಿದ್ದೀನಿ, ಯಾವ ಕೆಲಸ ಇಲ್ಲ, ಹಸ್ಕೊಳ್ ನಂಬ್ಕೊಂಡು ಜೀವನ ಮಾಡ್ತಾ ಇದೀನಿ ಮೇಡಮ್. ಹಸ್ಕೊಳ್ ಬಿಟ್ರೆ ಯಾವ್ದು ಇಲ್ಲಿ ಗೊತ್ತಿಲ್ಲ ನಮ್ಗೆ. ಓದಿದಿರಿ, ಕೈ ಯಾಕೆ ಸಗಣಿ ಮಾಡ್ಕೊಂತೀರಿ ಅಂತಾರೆ ಮೇಡಮ್. ಅದೇ ಜೀವನ ಮೇಡಮ್ ನಮ್ಗೆ. ಅದೇ ನಮ್ಗೆ ಇನ್ನೊಂದು ಏನ್ ಗೊತ್ತಾ ಸಮಸ್ಯೆ ಆಗ್ತಾ ಇರೋದು, ಭೂಮಿ ನಾವು ಕೊಡಲ್ಲ ಅಂತ ನೀವ್ ಅಂತ ಇದ್ದೀರಿ, ಆಕ್ಚುಲಿ ನಿಮ್ಗಿಂತ ಜಾಸ್ತಿ ಅವ್ರ ಹತ್ರ ಇಸ್ಕೊಳ್ಬೇಡಿ ಅನ್ಬೇಕಾಗಿರೋದು ಯಾರು ಗೊತ್ತಾ? ಬೆಂಗಳೂರು ಜನ. ಯಾಕಂದ್ರೆ ನೀವು ಕಳ್ಸೋ ಹಾಲೇ ನಾವು ಕುಡಿತಾ ಇರೋದು, ನೀವು ಬೆಳೆ ತರಕಾರಿನೇ ನಾವು ತಿಂತಾ ಇರೋದು. ನೀವು ಇಲ್ಲಿ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರೆ ನಾವು ಮಣ್ಣು ಇಲ್ಲ ಬೆಂಗಳೂರಲ್ಲಿ ತಿನ್ನಕ್ಕೆ. ಹೌದು ಮೇಡಮ್, ಈಗ ಉತ್ತರ ಕರ್ನಾಟಕ ಬೇಕಾಯ್ತದೆ ಹಾಲು ಏನ್ ತಿನ್ಬೇಕಾದ್ರೆ ಕಂಪ್ಯೂಟರ್ ತಿನ್ಬೇಕಾಯ್ತದೆ ಅವರು. ಬರ್ರಿ ಇಲ್ಲಿ ಬನ್ನಿ ಅಂಕಲ್ ಇಲ್ಲಿ. ಈಗ ಮಣ್ಣು ತಿನ್ನಕ್ಕೆ ಮಣ್ಣಿರಲ್ಲ, ದಷ್ಟು ಅವರು ಬಂಡೆ ದಷ್ಟು ಮಾಡ್ತಾರಲ್ಲ, ಮಣ್ಣಲ್ಲಿ ಕಟ್ಟಡ ಬಿಟ್ಬಿಟ್ಟು ದಷ್ಟು ತಿನ್ರಿ ಅಂತ ಅವ್ರಿಗೆ ವ್ಯಾಪಾರ ಆಯ್ತದಲ್ಲ. ಮಣ್ಣು ತಿನ್ಬೇಡ್ರಿ, ದಷ್ಟು ತಿನ್ರಿ. ಬೇಡ ಬಿಡಜ್ಜಿ, ಅಲ್ಲಿ ತಿನ್ಕೊಳ್ತೀವಿ. ಅಲ್ಲಿ ಇನ್ನೊಂದ್ ಸ್ವಲ್ಪ ಕೆಲಸ ಮುಗಿಸ್ಕೊಂತೀವಂತೆ. ಬಾರಜ್ಜಿ ತಿನ್ನಿ.
ಬಂದ್ರಿ ಇಲ್ಲಿ ನೋಡ್ರಿ, ಇಲ್ಲಿ ಕೆಲಸ ಮಾಡಕ್ ಬಂದ್ರೆ ತಿಂಡಿ ತಿನ್ನಿ ಅಂತ ಇಂಥ ಜನನ್ ಕಳ್ಸಿ ಎಲ್ಲಿ ಏನ್ ಮಾಡೋಣ? ನಿಮ್ಮನ್ನೆಲ್ಲ ಬೆಂಗಳೂರಿಗೆ ಕರ್ಕೊಂಡೋಗಿ ಭೂಮಿ ಮಾರಿಸಿ ನಾವು ಅಂತ ನಾನು ಕೇಳೋದು. ಅಲ್ಲೆಲ್ಲ ನೋಡ್ಕೊಂಡ್ ಬಂದ್ರಿ ಮಾಡ್ಸಿ ತಿಂಡಿನ ಆಯ್ತು ಮಾಡುವಂತೆ ಕಣಜಿ, ಅದೇ ಹೇಳ್ತಾ ಇರೋದು. ಇಲ್ಲ ನಾನು ಯಾರು ಗೊತ್ತಿಲ್ಲ ಗುರ್ತಿಲ್ಲ ಪರಿಚಯ ಇಲ್ಲ, ಬಂದ್ ಕಾಫಿ ಕುಡಿಯವ ಅಂತ ಕಾಫಿ ಕುಡಿಸ್ತೆ, ತಿಂಡಿ ತಿನ್ನಿಸ್ತೆ, ತಿಂಡಿ ತಿನ್ನುವಂತ ಇದ್ಯಾ? ನೀನ್ ಬೇರೆ ಏನವ ಹಂಗಲ್ ಕಣಜಿ, ನನಗೂ ಅವ್ರೆ ನಿಮ್ಮನ್ ಮನೆ ಮಠ ಮಾರಿಸಿ ಎಲ್ ಕಳ್ಸೋಣ ಅಂತ ನಾನ್ ಕೇಳ್ತೇನೆ. ನಿಮ್ಮಂತವ್ರು ನಿಂತ್ಕೋಬೇಕು, ನಮ್ಗೆ ಬಿಂಬಲವಾಗೆ ನಿಂತಿದ್ರೆ ನಮ್ಗೂನು ಅಲ್ಗೆ ಧೈರ್ಯ ಬರ್ತದೆ. ನೀನು ನಿನ್ ಗಂಡ ಗಟ್ಟಿಯಾಗಿ ದುಡ್ದು ಮಾಡಿರೋ ಭೂಮಿ ಯಾರು ಬಂದ್ ಕೇಳ್ತಾರೆ, ಅವ್ರ ನೀನ್ ಕೊಟ್ರೆ ಅವ್ರು ತಗೋಬೇಕು, ಕಿತ್ಕೊಳಕ್ ಆಗಲ್ಲ. ಈ ಭೂಮಿನೂ ನಾವೇ ತಕೊಂಡ್ ಮನೆ ಕಟ್ಟೋದು ಊರೊಳಗಿದ್ದು. ಕಷ್ಟ ಬಿದ್ದಿದೀವಿ ಅಂದ್ರೆ ನೋಡ ಭಗವಂತನ್ ಗೊತ್ತು. ಇವತ್ ಬಿಟ್ಬಿಟ್ಟು ಹೋಗು ಅಂದ್ರೆ ನಾವು ಹೋಯ್ತಿವಿ, ಹೋಗಕ್ ಆಯ್ತದೆ. ನಮ್ಮನ್ನ ಇಲ್ಲೇ ಮಾಡಿದ್ರು ಹೋಗಕ್ಕಾಗಲ್ಲ. ಅದ್ಯಾಕ ಹಂಗ್ ಮಾತಾಡ್ತೀಯ ಬಿಡಜ್ಜಿ? ಇನ್ನೇನು